ಆಂಬೂರ್ ಬಿರಿಯಾನಿ ಏನು ಚೆನ್ನಾಗಿತ್ತು ಗೊತ್ತಾ, ಸಖತ್ ಅಂದರೆ ಸಖತ್ತು ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಎವ್ರಿ ವೀಕ್ ನೀವು ಮಾಡೇ ಮಾಡ್ತೀರಾ. ಎಷ್ಟು ರುಚಿ ಅಂದರೆ ವಾವ್ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳಿ. ಬಿಸಿನೀರು ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಆದಮೇಲೆ ಒಂದು 10-15 ಒಣಗಿದ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತು ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ, ಕಲರು ಸಕ್ಕತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಲರು. ಅಷ್ಟು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ. ಅದೇ ಸೇಮ್ ಜಾರ್ಗೆ ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಚಕ್ಕೆ, ಒಂದು 4-5 ಲವಂಗ, ಒಂದು 4-5 ಏಲಕ್ಕಿ, 1 ಇಂಚು ಶುಂಠಿ, ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಹಾಕಿ ಒಳ್ಳೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ ಆದರೂ ಆಗುತ್ತೆ, ಇಲ್ಲ ತುಪ್ಪ ಹಾಕ್ತೀವಿ ಅಂದರೆ ತುಪ್ಪ ಆದರೂ ಆಗುತ್ತೆ. ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಪಲಾವ್ ಸ್ಪೈಸಸ್ ಇರುತ್ತಲ್ಲ, ಅದು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ 1-2 ಸ್ಪೂನ್ ಕಸ್ತೂರಿ ಮೇಥಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಬಂದು ಈರುಳ್ಳಿ ಟೇಸ್ಟಿಯಾಗಿರುತ್ತೆ ತುಂಬ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕಿ, ನಾವಾಗಲೇ ರೆಡಿ ಮಾಡಿಟ್ಕೊಂಡ್ವಲ್ಲ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಈ ಥರ ಆಯಿಲ್ ಬಿಡಬೇಕು. ಆಯಿಲ್ ಬಿಟ್ಟಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಆಯಿಲ್ ಬಿಡೋಕ್ಕೆ ಮುಂಚೆ ಹಾಕಿದ್ರೆ ಅದು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ, ಹಸಿ ಸ್ಮೆಲ್ ಇರುತ್ತೆ. ಸೊ ಆಯಿಲ್ ಬಿಟ್ಟಾದಮೇಲೆ ನಾನಿಲ್ಲಿ 4-5 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿ ಒಂದು ಕೈಗೆ ಉಪ್ಪು ಹಾಕಿ, ಕೈ ಹೇಳ್ತೇನೆ ಗೊತ್ತಾಗಿಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಚಿಕನ್ ಸೇರಿಸಿ, ಆಮೇಲೆ ಒಂದು 1/2 ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಒಳ್ಳೆ ಗುಡ್ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಂಗೆ ಬಿಡಿ. ಆಮೇಲೆ ನಾವಾಗಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕಿ ನಾನು ಕ್ಲಿಕ್ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈ ಥರ ಫುಲ್ ಆಯಿಲ್ ಬಿಡೋ ಥರವರೆಗೂ ವೆಯ್ಟ್ ಮಾಡಿ. ಆಯಿಲ್ ಬಿಟ್ಟಾದಮೇಲೆ ನಾನಿಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. 1/4 ಲೀಟ್ರಲ್ಲಿ ಒಂಚೂರು ಉಳಿಸಿದ್ದೀನಿ, ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಹೊತ್ತು ಬಿಡಬೇಡಿ. ಮೊಸರು ಹಾಕಿದ್ಮೇಲೆ ತುಂಬ ಹೊತ್ತು ಬಿಟ್ಟರೆ ಅದೊಂಥರ ಟೇಸ್ಟ್ ಚೆನ್ನಾಗಾಗಲ್ಲ. ಇಮಿಡಿಯೇಟಾಗಿ ನಾನಿಲ್ಲಿ 1/2 kg ರೈಸ್ ಹಾಕ್ತಿದ್ದೀನಿ. 2 ಗ್ಲಾಸಷ್ಟು ರೈಸ್ ಹಾಕಿ ಸೇಮ್ ಮೆಜರ್ಮೆಂಟಲ್ಲಿ ನೀರು ಹಾಕಿ. ಯಾಕೆಂದರೆ ನಾವು ಬಿರಿಯಾನಿಗೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕೋದ್ರಿಂದ ನೀರು ಸೇಮ್ ಅಳತೆನಲ್ಲಿದ್ದರೆ ಸಾಕಾಗುತ್ತೆ. ಅದರಲ್ಲೂ ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟೇ ಸಾಕಾಗುತ್ತೆ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಅದು ಒಂಥರ ಅನ್ನ ಗಂಜಿ ಥರ ಆಗಿಬಿಡುತ್ತೆ. ನೀರೆಲ್ಲ ಹಾಕಿ ಇಷ್ಟು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿ. ಈ ಥರ ಅಕ್ಕಿ ಎಲ್ಲ ಮೇಲೆ ಬಂದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ನಾನು ಇಲ್ಲಿ ಒಗ್ಗರಣೆಗೆ ತುಪ್ಪ ಹಾಕಿಲ್ಲ, ಅದಕ್ಕೆ ಲಾಸ್ಟಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀವೇನಾದರೂ ಒಗ್ಗರಣೆಗೆ ತುಪ್ಪ ಯೂಸ್ ಮಾಡಿದ್ರೆ ಇವಾಗ ಹಾಕೋ ನೆಸೆಸಿಟಿ ಇರೋಲ್ಲ. ತುಪ್ಪ ಹಾಕ್ಬಿಟ್ಟು ಲಿಡ್ ಮುಚ್ಚಿ 1 ವಿಷಲ್ ತೊಗೊಳ್ಳಿ ಸಾಕು, ಚೆನ್ನಾಗಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅದು ಮಿಕ್ಸ್ ಮಾಡ್ತಿದ್ದೆ ಅರೋಮಾಗೆ ಮತ್ತೆ ಹೊಟ್ಟೆ ಹಸಿವಾಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ, ನನಗೆ ಅದು ಬಾಯಲ್ಲಿ ನೀರು ಬರ್ತಿದೆ, ಮತ್ತೆ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ, ಅಷ್ಟು ರುಚಿಯಾಗಿತ್ತು. ಸಖತ್ ಅಂದರೆ ಸಖತ್ತಾಗಿತ್ತು ನೋಡಿ. ಏನು ಚೆನ್ನಾಗಿ ಕಾಣಿಸ್ತಿದೆ, ಆ ಕಲರು, ಟೆಕ್ಸ್ಚರು ಅನ್ನಿಸ್ತಿದೆ. ಮಾಡ್ಕೊಳ್ಳಿ, ತಿನ್ನಿ, ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ.